ನಮಸ್ಕಾರ. ಶರಣಾರ್ಥಿ ಕರ್ನಾಟಕ. ನಾನು ನಿಮ್ಮ ಮಂಜುನಾಥ್. ವೆಲ್ಕಮ್ ಟು ಮೈ ಚಾನಲ್ ಮಂಜು 09. ನಮ್ಮ ಚಾನಲ್ ಮಂಜು 09ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮನ್ನು ಇವತ್ತು ಒಂದು ಒಳ್ಳೆ ಸುಪ್ರಸಿದ್ಧವಾದ ಸುಕ್ಷೇತ್ರವಾದ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದಿದ್ದೀನಿ. ಯಾವುದೋ ದೇವಸ್ಥಾನ ಅಂತ ಯೋಚನೆ ಮಾಡ್ತಾಯಿದ್ರಲ್ವ, ಅದೇ ದೇವಸ್ಥಾನ ಭಕ್ತರಹಳ್ಳಿಯಲ್ಲಿರುತ್ತೆ. ಇದು ಹೊಸಕೋಟೆ ತಾಲೂಕು ನಾಡವತಿ ಪೋಸ್ಟಲ್ಲಿರುತ್ತೆ. ಈ ದೇವಸ್ಥಾನದ ವಿಶೇಷ ಏನಪ್ಪ ಅಂತಂದರೆ, ಇಲ್ಲಿ ಬಂದಿರೋ ಭಕ್ತಾದಿಗಳಿಂದ ಅವ್ರ ಕೈನಲ್ಲೇ ತ್ರಿಶೂಲ ಪರೀಕ್ಷೆ ಅಂತ ಇರುತ್ತೆ. ಅವ್ರ ಕೈನಲ್ಲೇ ತ್ರಿಶೂಲ ಕೊಟ್ಟು ಅವ್ರ ಸಮಸ್ಯೆ ಏನು ಅನ್ನೋದನ್ನು ಅವ್ರ ಬಾಯಿಂದನೇ ಹೇಳಿಸ್ತಾರೆ. ಅವರೇ ಒಂಥರ ಇದು ಅಮ್ಮನವ್ರ ಪವಾಡನೇ ಅಂತ ಹೇಳ್ಬೋದು. ಈ ಪವಾಡ ತುಂಬ ಆಶ್ಚರ್ಯವಾಗಿರುತ್ತೆ. ಯಾಕಂದರೆ ಈ ಪರೀಕ್ಷೆಗೆ ನಾನೇ ನಿಂತು ಒಂದ್ಸರಿ ಈ ಪರೀಕ್ಷೆನ ನಾನೇ ಮಾಡಿ ನೋಡಿದ್ದೀನಿ. ಆದರೆ ಅಮ್ಮನವ್ರ ಶಕ್ತಿನ ಪರೀಕ್ಷೆ ಮಾಡೋದಕ್ಕಲ್ಲ, ನನ್ನ ಶಕ್ತಿ, ನನ್ನ ಸಮಸ್ಯೆ ಏನಿದೆ ಅನ್ನೋ ತಿಳ್ಕೊಳ್ಳೋ ಕುತೂಹಲದಿಂದ ನಾನು ಈ ಪರೀಕ್ಷೆನ ಮಾಡಿದ್ದೆ. ನನಗಂತೂ ಒಳ್ಳೆ ರಿಸಲ್ಟ್ಸ್ ಬಂತು. ಇಲ್ಲಿ ಬಂದಿರೋರಿಗೆ ಯಾವ್ಯಾವ ಥರ ರಿಸಲ್ಟ್ಸ್ ಬರುತ್ತೆ ಅನ್ನೋದು ಅವರವರ ವೈಯಕ್ತಿಕವಾದ ವಿಚಾರ. ಆ ವಿಚಾರಕ್ಕೆ ನಾವು ಹೋಗೋದಿಲ್ಲ. ಹಾಗಾಗಿ ನನ್ನ ಚಾನಲಲ್ಲಿ ನೀವು ನಾನು ಕೊಟ್ಟಿರೋ ಯಾವುದೇ ರೀತಿ ಮಾಹಿತಿ ಇದೆಯಲ್ಲ, ಅದು ಸಂಪೂರ್ಣವಾಗಿ 100ಕ್ಕೆ 100ರಷ್ಟು ಸತ್ಯ ಇರುತ್ತೆ. ಯಾಕಂದರೆ ನನ್ನ ಚಾನಲಲ್ಲಿ ಯಾರಿಗೂ ಯಾಮಾರಿಸೋದಾಗಲಿ, ಮೋಸ ಮಾಡೋದಾಗಲಿ, ಆಮೇಲೆ ಒಂದಿದ್ದರೆ ಇನ್ನೊಂದು ಹೇಳೋದಾಗಲಿ ನನ್ನ ಚಾನಲಲ್ಲಿ ಹೇಳೋದು ನನ್ನ ಉದ್ದೇಶ ಅಲ್ಲ. ಹಾಗಾಗಿ ಈ ದೇವಸ್ಥಾನದ ಸಂಬಂಧಪಟ್ಟಿರೋ ಭಾಗ ತುಂಬ ವಿಡಿಯೋ ತುಂಬ ಲೆಂತ್ ಇರೋ ಕಾರಣ 2 ಭಾಗ ಮಾಡಿದ್ದೀನಿ. ಇದು ಮೊದಲನೇ ಭಾಗ. ಈ ದೇವಸ್ಥಾನಕ್ಕೆ ನಾವು ಬರೋದು ಮಾಹಿತಿ ಕೊಟ್ಟಿಲ್ಲ, ಆದ ಕಾರಣ ನಮಗೆ ಗುರುಗಳ ಭೇಟಿ ಮಾಡ್ಕೊಳ್ಳೋದು ಸಾಧ್ಯವಾಗಲಿಲ್ಲ. ಹಾಗಾಗಿ ಈ ದೇವಸ್ಥಾನದ್ದು ಉಳಿದಿರೋ ಸಮಾಚಾರ, ಅಂದರೆ ನನಗೆ ಗೊತ್ತಿಲ್ಲದಿರೋ ಸಮಾಚಾರ ನಾವು ಗುರುಗಳನ್ನ ಕೇಳಿಬಿಟ್ಟು ಮುಂದಿನ ಭಾಗದಲ್ಲಿ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಇದು ಮೊದಲನೇ ಭಾಗ. ನನಗೆ ಗೊತ್ತಿರೋ ಸಮಾಚಾರ ಎಲ್ಲ ಕ್ಲುಪ್ತವಾಗಿ ನಾನೊಂದು ಪೂರ್ತಿ ಒಂದು ವಿಡಿಯೋ ಮಾಡಿರ್ತೀನಿ. ನೀವು ನೋಡಿಬಿಡಿ. ನೋಡಿಬಿಟ್ಟು ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡಿ. ಪಾರ್ಟ್ 2 ಶೀಘ್ರದಲ್ಲೇ ನಿಮ್ಮ ಮುಂದೆ ಬರುತ್ತೆ. ಪಾರ್ಟ್ 2ನಲ್ಲಿ ಅಮ್ಮನವರ ಪವಾಡಗಳು, ಅಮ್ಮನವರ ಶಕ್ತಿ, ಅಮ್ಮನವ್ರ ಮಹಿಮೆ ಏನೇನಿದೆ ಅನ್ನೋದನ್ನು ತುಂಬ ಕಂಟಿನ್ಯೂ ಆಗಿ, ತುಂಬ ಕ್ಲಿಯರಾಗಿ, ತುಂಬ ಕ್ಲಾರಿಟಿಯಾಗಿ ಮಾಡಿರ್ತೀನಿ. ಅದನ್ನು ನೀವು ನೋಡಿಬಿಟ್ಟು ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತಾ ಅನ್ನೋದನ್ನು ಒಂದು ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಖಂಡಿತ ಈ ವಿಡಿಯೋನ ನಿಮ್ಮ ರಿಲೇಟಿವ್ಸ್ ಜೊತೆ ಆಗಲಿ, ನಿಮ್ಮ ಫ್ರೆಂಡ್ಸ್ ಜೊತೆ ಆಗಲಿ ಶೇರ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ. ತುಂಬ ಧನ್ಯವಾದಗಳು. ನಾನು ನಿಮ್ಮ ಮಂಜುನಾಥ್, ಸದಾ ನಿಮ್ಮ ಸೇವೆಯಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಮೇಡಮ್, ನಿಮ್ಮ ಹೆಸರು? ಮೇಡಮ್, ನೀವು ಎಲ್ಲಿಂದ? ಬೆಂಗಳೂರಿಂದ. ನಿಮಗೆ ದೇವ್ರ ಬಗ್ಗೆ, ದೇವಸ್ಥಾನದ ಬಗ್ಗೆ ಹೆಂಗೆ ಗೊತ್ತಾಯ್ತು ಮೇಡಮ್? ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರಿ. ಯಾವ ಚಾನಲ್ ಅಂತ ಏನಾದರೂ ಜ್ಞಾಪಕ ಇದೆಯಾ? ಟ್ರಾವೆಲ್ ಟ್ರೆಕ್ಕರಲ್ಲಿ ನೋಡಿದ್ರು. ಸರಿ, ಈಗ ದೇವಸ್ಥಾನಕ್ಕೆ ಬಂದ್ರಲ್ಲ ಮೇಡಮ್, ದೇವಸ್ಥಾನ ಹೆಂಗೆ ಅನಿಸ್ತು ನಿಮಗೆ? ಹಾಂ, ಶಾಂತಿ ಸಿಕ್ತು. ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನೋ ನಂಬಿಕೆ ನಿಮಗಿದೆಯಾ ಮೇಡಮ್? ಹಾಗೆ ನಿಮ್ಮ ಥರ ಸಮಸ್ಯೆಯಲ್ಲಿರೋರು ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ ಬರ್ಬೋದಾ? ಅಮ್ಮನವ್ರ ಶಕ್ತಿ ನೀವು ಫೀಲ್ ಆದ್ರಾ? ಆಮೇಲೆ ಬರೋರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಮೇಡಮ್, ಈ ದೇವಸ್ಥಾನಕ್ಕೆ ಬರೋರಿಗೆ? ನಮ್ಮ ಬಾಡಿ ಒಳಗಡೆ ಏನಾಗುತ್ತೆ ಅದೆಲ್ಲ ಗೊತ್ತಾಗುತ್ತೆ. ನಮಗೆ ಯಾರಾದರೂ ಏನಾದರೂ ಮಾಡ್ತಿದ್ರೋ, ಅಥವಾ ಏನಾದರೂ ಗ್ರಹಗತಿಗಳು ಸರಿ ಇಲ್ವೋ, ಅಥವಾ ದೋಷಗಳು ಏನಾದರೂ ಇದ್ದರೆ ಅದರಲ್ಲಿ ಗೊತ್ತಾಗುತ್ತೆ. ಕಾಳಿಕಾ ದೇವಿ ತಿಳಿಸ್ಕೊಡ್ತಾರೆ. ಬಂದರೆ ಒಳ್ಳೇದಾಗುತ್ತೆ ನಮ್ಮ ನಮಗೆ. ಅಮ್ಮನವ್ರ ಶಕ್ತಿ ನಿಮ್ಗೆ ಗೊತ್ತಾಗಿದೆ. ತುಂಬ ಧನ್ಯವಾದ ಮೇಡಮ್. ಕಣ್ಣು ಈಗ ಆ ತಾಯಿನ ಕೇಳೋಣ. ಈಗ ಸರ್ಪದೋಷ ಇದೆ ಅಂತ ಆಗಿದೆ, ಗರುಡ ದೋಷ ಏನಾದ್ರು ಇತ್ತು ಅಂದರೆ ನಿಮಗೆ ಈ ಕೈ ಸ್ಪರ್ಶ ಆಗುತ್ತೆ. ಇಲ್ಲ ಆ ಥರ ಏನಿಲ್ಲ ಅಂದರೆ ಇದು ಸ್ಪರ್ಶ ಆಗುತ್ತೆ. ಕೇಳೋಣ ತಾಯಿನ, ಗರುಡ ದೋಷ ಆ ಥರ
ಏನು ಹೋಗ್ತಾನ ವಾಗ್ದಾನ ಮಾಡ್ಬೇಕು ಅಷ್ಟೇ. ವಾಗ್ದಾನಕ್ಕೆ ನಿಲ್ಸಿಲ್ಲ. ಈ ಸರ್ಪದೋಷ ಈ ಗರುಡ ದೋಷ ಕ್ಲಿಯರ್ ಮಾಡ್ರಮ್ಮ. ಆದಷ್ಟು ಬೇಗ ತಾಯಿ ಮತ್ತು ಕಾಳಿಮ್ಮ ಬಂದವರಮ್ಮ ಬಂದಿದ್ದೀರಾ? ಸರಿ, ಆ ತಾಯಿ ಆಗಲಿ ನಿಮ್ಮ ಮನೆ ದೇವರಾಗಲಿ ಮರಿ ಬರೋಣ. ಮನೆ ದೇವರಿಗೆ ಪೂಜೆ ಕೊಡಬೇಕು. ಫಸ್ಟು ಮನೆ ದೇವ್ರಿಗೆ ಪೂಜೆ ಕೊಟ್ಟು ಇಲ್ಲಿ ಏನಾಯ್ತು ಅದನ್ನು ಪರಿಹಾರ ಮಾಡ್ಕೊಳ್ಬೇಕು. ಗರುಡ ದೋಷ ಸರ್ಪದೋಷ ಅದನ್ನೆರಡು ಕ್ಲಿಯರ್ ಮಾಡಿಕೊಂಡ್ರೆ ನಿಮ್ಗೆ ಆದಷ್ಟು ಬೇಗ ಆಗುತ್ತೆ. ಎಷ್ಟು ದಿನದಲ್ಲಿ ಆಗುತ್ತಪ್ಪ ಅಂತ ಯಾಕಂದ್ರೆ ಒಂದು ಪ್ರಶ್ನೆ ಇಲ್ಲ. ಆ ತಾಯಿನ ಕೇಳಿ ಕೇಳಿ ಭಕ್ತಿಯಿಂದ ಕೇಳಿ. ತಾಯಿನಾಗಲಿ ನಿಮ್ಮ ಮನೆ ದೇವರನ್ನಾಗಲಿ ಕೇಳಿ. ಕೇಳಮ್ಮ. ಅಂದ್ರೆ ನೀವು ಆದಷ್ಟು ಬೇಗ ಇದು ಪೂಜೆ ಮಾಡಿಸ್ಕೊಬೇಕಮ್ಮ. ಸರ್ಪದೋಷ ಗರುಡ ದೋಷ ಎರಡು ಕ್ಲಿಯರ್ ಮಾಡಿಸ್ಕೊಬೇಕು. ಮಾಡಿಸ್ಕೊಂಡ್ರೆ ಆದಷ್ಟು ಬೇಗನೆ ಆಗುತ್ತೆ. ನೀನು ಕೇಳೋದೇನಾದ್ರು ಪ್ರಶ್ನೆ ಇದೆಯಮ್ಮ? ಕೆಲಸದಾಗಲಿ ನಿಮ್ಮ ಜಮೀನು ವಿಚಾರ ಆಗಲಿ ಏನಾದ್ರು ಕೇಳೋದೈತೆ ಅಮ್ಮ? ಜಮೀನಿಲ್ಲ, ನಮ್ಮ ಕೆಲಸದ್ದು ಇದೆ. ಅದೇ ನಾವು ನಾನಿರೋದು ಕಲ್ಕತ್ತಾದಲ್ಲಿ. ಎಲ್ಲಿ? ಕಲ್ಕತ್ತಾ. ಹಾಂ, ಬೆಂಗಳೂರಿಗೆ ಪೋಸ್ಟಿಂಗಿಗೆ ಹೋಗ್ತಾ ಇಲ್ಲ. ಕೇಳಮ್ಮ. ಅದನ್ನ ಕೇಳಿ. ಆ ತಾಯಿನಾಗಲಿ ನಿಮ್ಮ ಮನೆಯವ್ರನ್ನಾಗಲಿ ಕೇಳಿ ಏನು ಮಾಡಬೇಕು, ಅದಕ್ಕೆ ಏನು ಪರಿಹಾರ ಏನು ಮಾಡಬೇಕು ಅಂತ ಕೇಳ್ರಿ. ಗೊತ್ತಿಲ್ಲ ಕೇಳ್ರಿ ಅವ್ರನ್ನ. ಆಗುತ್ತೆ ಅಂತ ಹೇಳ್ತಾರೆ. ಅಮ್ಮ ಏನು ಹೇಳ್ತಾರಮ್ಮ? ಆಗುತ್ತೆ ಅಂತ ಹೇಳ್ತಾರೆ. ಎಷ್ಟು ದಿನದಲ್ಲಿ ಆಗುತ್ತೆ ಅಂತ ಕೇಳಿ. ಅದಕ್ಕೇನ ಪೂಜೆ ಗೀಜೆ ಮಾಡ್ಬೇಕಾ, ಇಲ್ಲ ಮನೆ ದೇವ್ರಿಗಾಗಲಿ ಯಮನ್ಗಾಗಲಿ ಪೂಜೆ ಏನಾರ ಮಾಡ್ಬೇಕನ್ನ ಕೇಳಿ. ಕೇಳ್ದಮ್ಮ. ಈ ವರ್ಷದೊಳಗಡೆ ಅದಕ್ಕೆ ಏನಾರ ಪೂಜೆ ಗೀಜೆ ಮಾಡ್ಬೇಕಂತ ಕೇಳ್ದಮ್ಮ. ಯಾರಾದರೂ ಏನಾದರೂ ನನಗೆ ಇಲ್ಲಿ ಬರ್ತಿದ್ದಂಗೆ ಏನಾದ್ರು ತೊಂದರೆ ಗಿಂದ್ರೆ ಕೊಡ್ತಾರಂತ ಕೇಳಿ. ಕೇಳ್ದಮ್ಮ. ಯಾರಾದ್ರೂ ಏನೋ ಆ ಥರ ತೊಂದರೆ ಕೊಡ್ತಾರಂತ ಅರ್ಜಿ ಕೊಟ್ಟಿದ್ದೀರಾ? ಕೊಟ್ಟಿದ್ದೆ. ಹಾಂ ಡೆಲ್ಲಿಯಲ್ಲಿ ಕೊಟ್ಟಿದ್ದೀವಿ. ಹಾಂ. ಮೊನ್ನೆ ಯಾವುದೋ ಕಾರಣದಿಂದ ಪೆಂಡಿಂಗ್ ಇಟ್ಟಿದ್ದಾರೆ. ಯಾರ ಕೈ ಕೊಟ್ಟಿರೋದು ಅರ್ಜಿ? DG ಕಮಿಷನರಾ? ಕರಿಯಮ್ಮ, ಕಣ್ಮುಂದೆ ಬರ್ತಾರೆ. ಕರಿ ಅವ್ರ ಕಣ್ಮುಂದೆ ಕರಿ. ಏನು ಕೆಲಸ ಮಾಡೋದು ನೀವು? BSF ಇಲ್ರಿ. ಗೌರ್ಮೆಂಟ್ ಆಗಿದೆಯಾ? ಸೆಂಟ್ರಲ್ ಸರಿಹದ್ದು ಸೈನಿಕರು. ಸರಿಹದ್ದು ಸೈನಿಕರು. ಕರ್ದಮ್ಮ DGನ ಬಂದವ್ರಾ? ಕೇಳಮ್ಮ. ಈಗ ಯಾಕೆ ನನ್ನ ಫೈಲ್ ಪೆಂಡಿಂಗ್ ಏನು ಕಿಕ್ಕಿರೋದು ಅಂತ ಕೇಳಮ್ಮ. ಅವ್ರನ್ನ ಕೇಳು. ಏನನ್ನ ತೊಂದರೆ ಆಗುತ್ತೆ ಮಾತಾಡ್ಸಂಗೆ ಮಾತಾಡ್ತಾರೆ. DG ಆದರೂ ಬರ್ತಾರೆ, ಪ್ರೈಮ್ ಮಿನಿಸ್ಟರ್ ಆದರೂ ಬರ್ತಾರೆ. ಅದು ಬೆಳಗ್ಗೆ ಫಾಸ್ಟ್ ಇರಬೇಕು. ಕರ್ದಮ್ಮ ಕೇಳ್ದ?
ಕೇಳಮ್ಮ, ಬಿಡ್ಬೇಡ, ಕೇಳು. ಏನು ಪೆಂಡಿಂಗ್ ಇದೆ, ಏನಾನ ಇದೆ ಕೇಳ್ರಿ ಅವ್ರನ್ನ. ಫೈಲ್ ಸ್ವಲ್ಪ ಮೂವ್ ಮಾಡಿಕೊಡಿ ಅಂತ ಕೇಳಿ, ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳಿ ಅವ್ರನ್ನ ಕೇಳಿ. ಮಿಲಿಟ್ರಿ ಇದು ಬೇಸ್ ಆಫ್ ಇದು ಬರ್ತಲ್ಲ, ಈಗ ಪೋಸ್ಟಿಂಗ್ ಇರೋದು ಕಲ್ಕತ್ತದಲ್ಲ, ಬಾರ್ಡರ್ ಇರೋದಾ, ಬಾಂಗ್ಲಾದೇಶ್ ಬಾರ್ಡರ್. ಸೇಮ್ ನೀವು ಅಲ್ಲಿ ಇದು ಮಿಲಿಟ್ರಿ ಮಾಮೂಲಿ ಡ್ರೆಸ್ ತಾನೆ, ಬೆಲೆ ಇಟ್ಕೊಂಡಿರೋ ತಾನೆ. For more updates, please subscribe for Manju09.